ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅ ಸ್ಲೋ ಡೇ ಇನ್ ಮೈ ಲೈಫ್. ಇವತ್ತಿನ ದಿನ ನಾನು ನಮ್ಮ ಮನೆಯಲ್ಲಿ ಬೆಳೆದ ತರಕಾರಿಯನ್ನು ಕೊಯ್ಯುವ ಅಂತ ಅಂದ್ಕೊಂಡೆ. ಬೆಳಗ್ಗಿನ ಸಮಯ ಬೇರೆ, ತಿಳಿ ಬಿಸಿಲಿತ್ತು, ನಿಧಾನವಾಗಿ ತಂಪಾಗಿ ಗಾಳಿ ಬೀಸ್ತಾ ಇತ್ತು, ಹಕ್ಕಿಗಳೆಲ್ಲ ಚಿಲ್ಪಿಲಿಗುಡ್ತಾ ಇತ್ತು. ಇದನ್ನು ಎಂಜಾಯ್ ಮಾಡಿಕೊಂಡು ನಾನು ನನ್ನ ಕೆಲಸ ಮಾಡ್ತಾ ಇದ್ದೇನೆ. ಕಳೆದ ವಿಡಿಯೋದಲ್ಲಿ ಕೆಲವು ತರಕಾರಿಗಳನ್ನು ತೋರಿಸಿದ್ದೆ. ಈ ಸಲ ಕೂಡ ಬದನೆಕಾಯಿ, ಪಡವಲಕಾಯಿ, ಬೆಂಡೆಕಾಯಿ ಹಾಗೆ ಹಾಗಲಕಾಯಿ ಕೂಡ ಬೆಳೆದಿದ್ದೇವೆ. ನಮಗೆ ಬೇಕಾದಾಗ ಕೊಯ್ದು ತಂದು ಊಟಕ್ಕೆ ಅಂತ ಏನಾದರೂ ಮಾಡ್ತೇವೆ. ಮೊದಲು ನಾನು ಬದನೆ ಕೊಯ್ದೆ. ತುಂಬ ಏನಾಗಿರಲಿಲ್ಲ, ಯಾಕಂದರೆ ಅದು ಬೆಳಿಲಿಕ್ಕೆ ಶುರುವಾಗಿತ್ತಷ್ಟೇ. ಒಂದು ದೊಡ್ಡ ಬದನೆ ಸಿಕ್ಕಿತು. ಈಗ ಬದನೆಕಾಯಿಯದ್ದು ಬೆಂದಿ, ಗುಳ್ಳ ಹುಳಿ, ಪಲ್ಯ ಹಾಗೆ ಮೊಸರು ಗೊಜ್ಜು ಮಾಡ್ತೇವೆ ನಾವು. ಮೊಸರು ಗೊಜ್ಜು ಒಂದು ಸ್ಪೆಷಲ್, ಈಸಿ ಆ್ಯಂಡ್ ಅಥೆಂಟಿಕ್ ರೆಸಿಪಿ. ನನ್ನ ಚಾನಲ್ನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ, ಯು ಕ್ಯಾನ್ ಚೆಕ್ ದೇರ್. ಅದೇ ರೀತಿ ಬೆಂಡೆಕಾಯಿ ಕೂಡ ಸ್ವಲ್ಪ ಆಗಿತ್ತು, ಸೊ ಅದನ್ನು ಕೂಡ ತಗೊಂಡೆ. ಬೆಂಡೆಕಾಯಿ ಬೇಗ ಬೆಳೆದು ಬಿಡ್ತದೆ ಮತ್ತು ಅದರಿಂದ ಮಾಡಿದ ಅಡುಗೆ ಕೂಡ ಅಷ್ಟು ರುಚಿಸುವುದಿಲ್ಲ. ಸೊ 2 ದಿನಕ್ಕೊಮ್ಮೆ ಕೊಯ್ತಾ ಇರಬೇಕಾಗ್ತದೆ. ಈ ಸಲ ಪಡವಲಕಾಯಿ ಚಂದ ಬೆಳೆದಿದೆ. ಆ್ಯಕ್ಚುಲಿ ಇದರಲ್ಲಿ 2 ಜಾತಿಯದ್ದು ಕೂಡ ಬೆಳೆದಿತ್ತು, ಊರಿದ್ದು ಮತ್ತು ಹೈಬ್ರಿಡ್. ಎರಡೂ ಕೂಡ ತುಂಬ ರುಚಿಯಾಗಿರ್ತದೆ. ಇನ್ನು ಮನೆ ಹತ್ರ ನೋಡೋದಾದರೆ ಈ ಸಲ ನಾವು ಹಾಗಲಕಾಯಿ ಬಳ್ಳಿ ಬೆಳೆಸಿದ್ದೇವೆ. ಇದು ಕೂಡ ಅಷ್ಟೇ, ಒಂದಷ್ಟು ಹಾಗಲಕಾಯಿಗಳು ಬೆಳೆದಿತ್ತು. ಕೆಲವೊಂದನ್ನು ಬೀಜಕ್ಕೆ ಅಂತ ಹೇಳಿ ದೊಡ್ಡದಾಗಿ ಬೆಳೀಲಿ ಅಂತ ಬಿಟ್ಟಿದ್ದೇವೆ. ಮತ್ತೊಂದಷ್ಟು ಇನ್ನೂ ಏನಾದರೂ ಪ್ರಾಣಿಗಳೇನಾದ್ರು ತಿಂದು ಅಥವಾ ಹುಳ ಎಲ್ಲ ಬಂದು ಹಾಳಾಗೋದು ಬೇಡ ಅಂಥೇಳಿ ಕರೆಕ್ಟಾಗಿ ಬೆಳೆದಿದ್ದನ್ನು ಒಂದಷ್ಟನ್ನು ಕೊಯ್ದುಕೊಂಡೆ ನಾನು. ಇದೆಲ್ಲ ಆಗಿ ತಿಂಡಿ ತಿಂದು ಸ್ವಲ್ಪ ಹೊತ್ತು ಕಳೆದು ತೋಟಕ್ಕೆ ಬಂದೆ. ಹುಲ್ಲೆಲ್ಲ ತೆಗೆಸಿದ್ದಾರೆ, ಚಂದ ಕಾಣ್ತಾ ಉಂಟು ತೋಟ. ನಮ್ಮ ದಕ್ಷಿಣ ಕನ್ನಡ ಕಾಸರಗೋಡು ಕಡೆ ಹೇಗೆಂದರೆ ತೋಟದಲ್ಲೆಲ್ಲ ಅಲ್ಲಲ್ಲಿ ಗಾಂಧಾರಿ ಮೆಣಸಿನ ಗಿಡಗಳು ಬೆಳೆದಿರ್ತದೆ. ಈ ಗಿಡಕ್ಕೇನು ಸ್ಪೆಷಲ್ ಟ್ರೀಟ್ಮೆಂಟ್ ಬೇಕು ಅಂತಿಲ್ಲ. ಅಡಿಕೆ ಗಿಡಕ್ಕೆ ಸ್ಪ್ರಿಂಕ್ಲರ್ನಲ್ಲಿ ಬೀಳುವಂಥ ನೀರಿಂದಲೇ ಇದು ಕೂಡ ಚಂದಕ್ಕೆ ಬೆಳೀತದೆ ಮತ್ತು ತುಂಬ ಗಾಂಧಾರಿ ಮೆಣಸು ಕೂಡ ಆಗ್ತದೆ. ನಾನು ಹೇಗೆಂದರೆ ಎಲ್ಲ ಒಮ್ಮೆಲೆ ಕೊಯ್ಯೋದಿಲ್ಲ, ಇಲ್ಲೇ ಮನೆ ಹತ್ರವೇ ಇರೋದ್ರಿಂದ ಅಡುಗೆ ಮಾಡುವಾಗ ಬೇಕಾದರೆ ಗಿಡದಿಂದನೇ ಕೊಯ್ತರ್ತೇನೆ. ಸಾಧಾರಣ 11 ಗಂಟೆಗೆ ಏನಾದರೂ ತಿನ್ನುವ ಅಂತ ಹೇಳಿ ಮಾವಿನಕಾಯಿ ಕಟ್ ಮಾಡ್ತಾ ಇದ್ದೇನೆ. ಸಣ್ಣವರಿರುವಾಗ ಮಾವಿನ ಸೀಸನ್ನಲ್ಲಿ ಇದೊಂದು ಸಿಂಪಲ್ ಆ್ಯಂಡ್ ಯಮ್ಮಿ ರೆಸಿಪಿ ತಿಂತಾ ಇದ್ವಾಯಿತು. ನಮ್ಮ ಕಡೆ ಈಗಲೂ ಕೂಡ ಇದು ತುಂಬ ಪಾಪ್ಯುಲರ್. ಏನಂದರೆ ಮಾವಿನಕಾಯಿಯನ್ನು ಈ ಥರ ಸಣ್ಣ ಸಣ್ಣ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ಬೇಕು ಮತ್ತು 3-4 ಗಾಂಧಾರಿ ಮೆಣಸನ್ನು ಚೆಂದಕ್ಕೆ ನುರ್ಕೊಳ್ಬೇಕು ಮತ್ತು ಅದಕ್ಕೆ ಹುಡಿ ಉಪ್ಪು ಹಾಗೆ ತೆಂಗಿನೆಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಾವಿನಕಾಯಿನ ಅದಕ್ಕೆ ಮುಟ್ಟಿಸಿ ತಿಂದರೆ ಆಯಿತು. ಸಚ್ ಎ ಯಮ್ಮಿ ಮೌತ್ ವಾಟ್ರಿಂಗ್ ರೆಸಿಪಿ. ನೀವೇನಾದರೂ ಈ ಥರ ಮಾವಿನಕಾಯಿ ತಿನ್ನಲಿಲ್ಲ ಅಂತ ಹೇಳಿದರೆ ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರ್ತದೆ. ಇಷ್ಟೆಲ್ಲ ಆದಮೇಲೆ ಮಧ್ಯಾಹ್ನದ ಊಟಕ್ಕೆ ಪಡವಲಕಾಯಿ ಪಲ್ಯ, ಶುಂಠಿ, ಮೆಣಸಿನ ಉಪ್ಪಿನಕಾಯಿ, ಸ್ವಲ್ಪ ಕ್ಯಾರೆಟ್, ಕುಚಿಲನ್ನ, ತುಪ್ಪ ಮತ್ತು ತಂಬುಳಿ ಊಟ ಮಾಡಿದ್ದೆ. ತುಂಬ ರುಚಿಯಾಗಿತ್ತು. ಮಧ್ಯಾಹ್ನ ಮೇಲೆ ಅಂತೂ ಫುಲ್ ಫ್ರೀ ಟೈಮ್ ಇತ್ತು, ಹಾಗಾಗಿ ನಂದೊಂದು ವಾರ್ಡ್ರೋಬ್ ನೀಟ್ ಮಾಡುವ ಅಂತ ಹೊರಟಿದ್ದೇನೆ. ತುಂಬ ಜನ ಹುಡುಗಿರ್ಗೆ ಈ ಥರ ಆಗಿರ್ತದೆ, ಗರ್ಲ್ಸ್ ಕ್ಯಾನ್ ರಿಲೇಟ್ ಟು ದಿಸ್. ಒಂದು ಫಂಕ್ಷನ್ ಬಂದರೆ ಸಾಕು, ಫುಲ್ ವಾರ್ಡ್ರೋಬ್ ಮೆಸ್ ಆಗಿ ಬಿಡ್ತದೆ. ಆ ಡ್ರೆಸ್ ಬೇಡ, ಈ ಡ್ರೆಸ್ ಬೇಡ ಅಂಥೇಳಿ 3-4 ಸಲ ಚೇಂಜ್ ಮಾಡಿಕೊಂಡು ಉಳ್ದ ಬಟ್ಟೆನೆಲ್ಲ ಗಡಿಬಿಡಿಗೆ ಅಲ್ಲಲ್ಲೇ ತುರ್ಕಿಟ್ಬಿಟ್ಟಿರ್ತೇವೆ. ನೆಕ್ಸ್ಟ್ ಟೈಮ್ ಯಾವುದೋ ಒಂದು ಡ್ರೆಸ್ ಅಥವಾ ಒಂದು ಸ್ಯಾರಿ ತೆಗಿಲಿಕ್ಕೆ ಹೋದರೆ ಪೂರ ಬಿದ್ದುಬಿಡ್ತದೆ ಆ್ಯಂಡ್ ಏನು ಹುಡುಕಿದ್ರೂ ಸಿಗೋದಿಲ್ಲ. ನನಗೂ ಈ ಥರನೇ ಆಗೋದು. ಸೊ ಈ ಮೆಸ್ಸನ್ನು ಒಂದ್ಸತಿ ಕ್ಲೀನ್ ಮಾಡುವ ಅಂತ ಹೊರಟಿದ್ದೇನೆ. ಈಗ ನಾನೇನಿಲ್ಲಿ ಇಷ್ಟೊಂದು ಬಟ್ಟೆಗಳನ್ನು ಮಡಿಸ್ತಾ ಇದ್ದೇನೆ. ಅದರಲ್ಲಿ ಅರ್ಧಕ್ಕರ್ಧ ಬಟ್ಟೆ ನನಗೆ ಯಾವುದು ಫಿಟ್ ಆಗೋದಿಲ್ಲ. ಐ ಮೀನ್ ಆಬ್ವಿಯಸ್ಲಿ ಟೈಟ್ ಆಗ್ತದೆ, ಬಟ್ ಅದೊಂದು ಯೋಚನೆ ಆಯಿತಾ, ಒಂದು ಸಣ್ಣ ಏನೊಂದು ಹೋಪ್, ಐ ಥಿಂಕ್ ಸೊ. ಸಣ್ಣ ಆದಮೇಲೆ ಈ ಡ್ರೆಸ್ ಹಾಕ್ತೇನೆ, ಸಣ್ಣ ಆದಮೇಲೆ ಆ ಡ್ರೆಸ್ ಹಾಕ್ತೇನೆ. ಇಷ್ಟು ಟೈಮ್ ಆಯಿತು, ಸಣ್ಣ ಅಂತೂ ಆಗಲಿಲ್ಲ. ಟ್ರೈ ಅಂತೂ ಮಾಡಿದರೆ 4 ದಿನ
ಕೂಡ ಕರೆಕ್ಟಾಗಿ ಕನ್ಸಿಸ್ಟೆಂಟಾಗಿ ವರ್ಕೌಟ್ ಮಾಡೋದಿಲ್ಲ, ಮತ್ತು ಇನ್ನೆಲ್ಲಿ ಸಣ್ಣ ಆಗೋದಲ್ವಾ. ಮೇ ಬಿ ಆ ಬಟ್ಟೆಗಳು ಕೂಡ ವೆಯ್ಟ್ ಮಾಡ್ತಾ ಇರ್ಬೋದು ನನ್ನ ಟರ್ನ್ ಯಾವಾಗ ಬರ್ತದೆ ಅಂತ. ಇದಕ್ಕೂ ಕೂಡ ಸೋ ಮೆನಿ ಗರ್ಲ್ಸ್ ಕ್ಯಾನ್ ರಿಲೇಟ್ ಅಂತ ಅನಿಸ್ತದೆ. ಎನಿ ಹೌ ಇಷ್ಟೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಹೊರಗಿನದೊಂದು ಟೇಬಲ್ ಇತ್ತು, ಅದು ಕ್ಲೀನ್ ಮಾಡಿದೆ. ಆ್ಯಂಡ್ ನಂದು ರೂಮಲ್ಲಿ ಒಂದಷ್ಟು ಕಸ ಬಿದ್ದಿತ್ತು, ಚೂರು ಧೂಳಾಗಿತ್ತು, ಬಲೆ ಬಂದಿತ್ತು, ಅದನ್ನೆಲ್ಲ ಒಂದು ಸತಿ ಕ್ಲೀನ್ ಮಾಡಿ ನೀಟ್ ಮಾಡಿಟ್ಕೊಂಡೆ. ಇದಾಗಿತ್ತು ನನ್ನ ಇವತ್ತು ದಿನ. ಹೋಪ್ ಸೊ ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ. ಒಂದು ವೇಳೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ. ಆ ದೇವರು ನಮಗೆಲ್ರಿಗೂ ಸದಾ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.